ಪ್ರೀತಿಸರ ಸೊರೇರ ಇಲ್ಲಿ ನೋಡ್ಬೇಕಾದ್ರೆ ಆ ಒಂದು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಈ ಒಂದು ಕ್ರೈಸ್ತ ರಾಜ್ಯಗಳು ಕ್ರೈಸ್ತರ ಒಂದು ಕ್ರೈಸ್ತ ರಾಷ್ಟ್ರಗಳು ತಗೊಂಡಾಗ ಕ್ರೈಸ್ತ ರಾಷ್ಟ್ರಗಳು ಇವತ್ತು ಇದೇ ಒಂದು ನಂಬಿಕೆನ ಅವ್ರು ನಿಜವಾಗ್ಲೂ ಇಟ್ಕೊಂಡಿದ್ದ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ರಾಜ್ಯಭಾರದ ವಿಷಯಗಳಿರ್ಬೋದು ಅದ್ರ ಮೇಲೆ ಅವರ ಒಂದು ಒಳ್ಳೆ ಒಂದು ಭಾವನೆಗಳು ಅದರ ಸತ್ಯವನ್ನ ಅರ್ಥಕೊಂಡಿದ್ದೆ ಆದ್ರೆ ಈ ಯುದ್ಧಗಳ ಬಗ್ಗೆ ಎಲ್ಲ ಯಾಕೆ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಇವತ್ತು ಆ ಒಂದು ರಾಜ್ಯದ ಬಗ್ಗೆ ಇರ್ಬೋದು ದೇವರ ರಾಜ್ಯದ ಬಗ್ಗೆ ಇರ್ಬೋದು ಯಾವುದೇ ಒಂದು ಮಾಹಿತಿ ಇಲ್ಲ. ಕ್ರೈಸ್ತ ರಾಷ್ಟ್ರಗಳೇ ಇವತ್ತು ಇಷ್ಟಕ್ಕೂ ಕೂಡ ಇಡೀ ಲೋಕಕ್ಕೆ ಸುವಾರ್ತೆಗಳ ಸಾರದಂತ ಇಂಗ್ಲೆಂಡ್ ಇರ್ಬೋದು, ಅಮೆರಿಕ ಇರ್ಬೋದು, ಜರ್ಮನ್, ಫ್ರಾನ್ಸ್ ಅಂತಹ ರಾಷ್ಟ್ರಗಳಿರ್ಬೋದು, ಯುರೋಪಿಯನ್ ರಾಷ್ಟ್ರಗಳಿರ್ಬೋದು, ಇವರೆಲ್ಲ ಸಶಸ್ತ್ರಗಳನ್ನ ಇಟ್ಕೊಂಡು ಯುದ್ಧಕ್ಕೆ ಸನ್ನದ್ಧಾಗಿರುವಂತ ವಿಷಯ ಏನಕ್ಕೆ ಅಂದ್ರೆ ಇವ್ರಿಗೆ ಯಾರು ಕೂಡ ದೇವರ ರಾಜ್ಯದ ಬಗ್ಗೆ ಯಾವುದೇ ಒಂದು ಏನಿಲ್ಲ, ನಂಬಿಕೆ ಇಲ್ಲ ಅವರಿಗೆ, ಅಲ್ವಾ? ಆದ್ರೆ ಇವತ್ತು ಅವ್ರು ಮಾಡ್ತಿರುವಂತ ಒಂದು ವಿಷಯ ಎಷ್ಟು ಮಟ್ಟಿಗಿದೆ ಅಂದ್ರೆ ನಾವು ದಾನಿಯಲ್ಲಿ ನೋಡ್ತೀವಿ ತಾನೆ, ದಾನಿಯಲ್ಲಿ 7ನೇ ಅಧ್ಯಾಯದಲ್ಲಿ ಆ ನಾಲ್ಕು ಮೃಗಗಳ ರೀತಿಯಲ್ಲಿ, ಮೃಗಗಳ ಉಪಾಧಿಯಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಜನರನ್ನ ನಾಶ ಮಾಡೋದಿಕ್ಕೆ, ಯುದ್ಧಗಳನ್ನ ಮಾಡೋದಿಕ್ಕೆ, ಮಿಲಿಯಾಂತರ ಜನರನ್ನ ನೋಡಿ, ಎಷ್ಟು ಜನರು ವಿಧವೆ ಆಗ್ತಾರೆ ಯೋಚನೆ ಮಾಡ್ರಿ, ಎಷ್ಟು ಮಕ್ಳು ಅನಾಥರಾಗ್ತಾರೆ ಇವತ್ತು. ಇದೆಲ್ಲ ಯೋಚನೆ ಮಾಡ್ತಿದ್ವಿ ಇವತ್ತು ಈ ಯುದ್ಧದ ಒಂದು ವಿಷಯ ಇದೆಲ್ಲ ಯೋಚನೆ ಮಾಡ್ತಿದ್ವಿ. ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಇನ್ನೊಂದು ದೇಶದ ಮೇಲೆ ಯಾವುದೇ ಒಂದು ಅಸಹ್ಯ, ಹೊಟ್ಟೆ ಕಿಚ್ಚು ಇಲ್ಲ ಬೇರೆ ಏನೋ ದ್ವೇಷದ ಭಾವನೆಗಳಿಂದ ಆತ ಯುದ್ಧನ ಸಾರ್ಬೇಕಂತ ಘೋಷಣೆ ಮಾಡ್ಬಿಟ್ರೆ ಮುಗೀತು. ಇಡೀ ಒಂದು ರಾಷ್ಟ್ರದ ಒಂದು ಮಿಲಿಟರಿನೇ ಸಜ್ಜಾಗ್ಬಿಡುತ್ತೆ ಯುದ್ಧಕ್ಕೆ. ಸೈಲೆಂಟ್ ಆಗಿ ಹೋಗ್ಬೇಕಷ್ಟೇ, ಏನು ಮಾತಾಡಂಗಿಲ್ಲ. ಅವ್ರು ಮಾಡೋ ತಪ್ಪು ಅನ್ಸಿದ್ರು ಬೇರೆ ಏನು ಇದ್ರೆ ಮಾತಾಡಂಗಿಲ್ಲ, ಹೋಗ್ತಾ ಇರ್ಬೇಕು ಯುದ್ಧಕ್ಕೆ. ಏನಾಗುತ್ತೆ, ಹೋದವ್ರು ಮತ್ತೆ ರಿಟರ್ನ್ ಬರ್ತಾ ಇದ್ರೆ ಏನಾಗುತ್ತೆ, ಅವ್ರ ಹೆಂಡತಿ ಮಕ್ಳ ಗತಿ ಏನಾಯ್ತು ಅಲ್ವಾ? ಈ ರೀತಿ ಯುದ್ಧಗಳನ್ನ ಮಾಡಿ ಇಂತ ಒಂದು ಕೆಲಸ ಮಾಡೋದು ಏನಾಗ್ತಿದೆ ಅಂದ್ರೆ ಇವತ್ತು ಇವರ ಒಂದು ಉದ್ದೇಶವಾಗಿದೆ, ಇವರ ರಾಜಸ್ಥಾನವನ್ನ, ಇವರ ಒಂದು ಸಿಂಹಾಸನ ಕಾಪಾಡ್ಕೊಳಕ್ಕೆ ಎಲ್ರು ನೋಡ್ತಾ ಇದ್ರು ಹೊರ್ತು, ಇವರ ಅಧಿಕಾರಗಳನ್ನ ಕಾಪಾಡ್ಕೊಳಕ್ಕೆ ನೋಡ್ತಾ ಇದ್ರು ಹೊರ್ತು, ಅಲ್ವಾ? ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಮುಂದೆ ಬರುವಂತ ರಾಜ್ಯದ ಬಗ್ಗೆ ಎಲ್ಲೂ ಕೂಡ ಯೋಚನೆ ಮಾಡ್ತಾ ಇಲ್ಲ, ಕ್ರಿಸ್ತನ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದ್ ಮಾತ್ರವಲ್ಲ, ಒಂದೊಂದು ರಾಷ್ಟ್ರಗಳು ಹೇಗಿದೆ ಅಂದ್ರೆ ತಾನು ಬೇರೆ ರಾಷ್ಟ್ರಗಿಂತ ತುಂಬಾ ಶ್ರೇಷ್ಠ, ತುಂಬಾ ದೊಡ್ಡವನು ಅಂತ ತೋರ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಅಮೆರಿಕಾಗಿಂತ ರಷ್ಯಾ ನಾನು ತುಂಬಾ ಗ್ರೇಟ್ ಅನ್ನೋದು, ರಷ್ಯಾಗಿಂತ ಚೈನಾ ನಾನೇ ಎಲ್ಲದಕ್ಕಿಂತ ಗ್ರೇಟ್ ಅಂತ ತೋರ್ಸ್ಕೊಡೋದು, ಹಿಂಗೆ ಈ ಮಾಡ್ತಾರದಲ್ಲ ನೋಡ್ಬೋದು ತಾನೆ ನೀವು. ಈಗ ನೋಡಿ, ಇತ್ತೀಚೆಗೆ ನಡೀತಿರೋಂತ ವಿಷಯ, ಒಂದು ದೇಶ ಆಟೋ ಬಾಂಬ್ನ ಪರಿಶೋಧನೆ ಮಾಡ್ಬಿಡ್ತು ಅಂದ್ರೆ ಇನ್ನೊಂದು ದೇಶ ತೋರಿಸ್ಬಿಡುತ್ತೆ ನನ್ನಲ್ಲಿ ಕೂಡ ಆಟೋ ಬಾಂಬ್ ಇದೆ ಅನ್ಬಿಟ್ಟು. ಅವ್ರು ಸ್ಯಾಟಿಲೈಟ್ ಬಿಟ್ಬಿಟ್ರೆ ಇನ್ನೊಬ್ರು ಸ್ಯಾಟಿಲೈಟ್ ಬಿಟ್ಬಿಡ್ತಾರೆ, ಅಲ್ವಾ? ಅವ್ರು ಏನಾದ್ರೂ ಒಂದು ಹೊಸ ವಿಷಯ ಕಂಡಿಡ್ಬಿಟ್ರೆ ಇವ್ರು ಕಂಡಿಡಿತಾರೆ. ಅಮೆರಿಕದಲ್ಲಿ ಚಂದ್ರಮಂಡಲಕ್ಕೆ ಹೋಗ್ಬಿಟ್ರೆ ಇವರು ಚಂದ್ರಮಂಡಲಕ್ಕೆ ಹೋಗ್ಬೇಕು, ಅವ್ರೇನೋ ಒಂದು ಆಕಾಶಕ್ಕೆ ಏನಾದ್ರು ಕಳಿಸ್ಬಿಟ್ರೆ ಇವ್ರು ಕಳಿಸ್ಬೇಕು. ಹಿಂಗೆ ಪೈಪೋಟಿ ನೋಡಿ, ಇದೆಲ್ಲ ಏನ್ ಮಾಡುತ್ತೆ, ಇದೆಲ್ಲ ಎಂತ ಭಾವನೆ ನೋಡ್ರಿ. ಕ್ರಿಸ್ತನ ಪ್ರಿಯ ನಮ್ಮ ಭಾರತದಲ್ಲಿ ಅಧಿಕವಾಗಿ ಹಣ ಖರ್ಚು ಹಣ ಎಲ್ಲಿ ಹೋಗ್ತಿದೆ ಅಂದ್ರೆ, ಒಂದು ನಮ್ಮ ಮಿಲಿಟರಿಗೆ, ಎರಡನೇದು ನಮ್ಮ ವಿಜ್ಞಾನಕ್ಕೆ, ಸೈನ್ಸ್ಗೆ, ಸ್ಯಾಟಿಲೈಟ್ ಎಲ್ಲ ತಯಾರು ಮಾಡ್ಕೊಡ್ಬೇಕಾದ್ರೆ ಎಷ್ಟೋ ಸಾವಿರಾರು ಕೋಟಿನ ಖರ್ಚು ಮಾಡ್ಬೇಕು ಸರ್ಕಾರ. ಯೋಚನೆ ಮಾಡ್ರಿ, ಇದೆಲ್ಲ ಏನಕ್ಕೆ ಅಂದ್ರೆ ಒಂದು ದೇಶದ ಮೇಲೆ ಒಂದು ದೇಶ ತನ್ನ ದೊಡ್ಡಸ್ತಿಕೆನ, ತನ್ನ ಹೆಮ್ಮೆಯನ್ನ ಏನ್ ಮಾಡ್ಬೇಕು, ಅದನ್ನ ತೋರ್ಸ್ಕೊಡ್ಬೇಕಂತ ಒಂದು ಉದ್ದೇಶದಲ್ಲೇ ಮಾಡ್ತಾ ಇದೆ, ಅಲ್ವಾ? ಬೇರೆಯವ್ರನ್ನ ನಾಶ ಮಾಡೋದು, ಅಲ್ವಾ, ದಬ್ಬಾಳಿಕೆ ಮಾಡೋಂಥದ್ದು, ಇದೆಲ್ಲ ಕೂಡ ಇದರ ಹಿನ್ನೆಲೆ ಆಗಿರುವಂತ ಒಂದು ಗುಣಗಳಾಗಿದೆ. ಇಂತಹ ಗುಣಗಳಿರುವವರು ನೀತಿಯುಳ್ಳ ರಾಜನ ಬಗ್ಗೆ ಹೆಂಗ್ ಅರ್ಥಕೊಳ್ತಾರೆ? ತಾವನೊಬ್ಬನೇ ಇರ್ಬೇಕು, ನಾವೊಬ್ಬರೇ ಇರ್ಬೇಕು, ನಮ್ಮಷ್ಟು ನಮ್ ತರ ಯಾರು ಇರ್ಬಾರ್ದು ಅಂತ ಭಾವನೆ ಬೆಳಿತಿರುವಂತ ಈ ಕ್ರೈಸ್ತ ರಾಷ್ಟ್ರಗಳು ಇರ್ಬೇಕಾದ್ರೆ ಇವ್ರಿಗೆ ದೇವರ ರಾಜ್ಯದ ಬಗ್ಗೆ ಏನ್ ನಾಲೆಜ್ ಇದೆ, ಅಲ್ವಾ? ನೋಡಿ, ಇವತ್ತು ಕೂಡ ನಡೀತಾ ಇದೆ. ನಿಮ್ಗೂ ನಮ್ಗೂ ಗೊತ್ತು, ಯೇಸು ಕ್ರಿಸ್ತನ ಆಲ್ರೆಡಿ ಬಂದಿದ್ದಾರೆ ಅಂದ್ಬಿಟ್ಟು. ಏನು ಗೊತ್ತಿದೆ ಇವ್ರಿಗೆಲ್ಲ? ಬಂದು ಏನ್ ಮಾಡ್ತಾ ಇದ್ರ ಅಂತ ಏನಾದ್ರು ಗೊತ್ತಿದ್ಯಾ? ಏನು ಗೊತ್ತಿಲ್ಲ, ಅಲ್ವಾ? ಅವ್ರ ಪಾಡ್ಗಿಲ್ಲಪ್ಪ ನಾವೇ ಅಂತ ಏನ್ ಮಾಡ್ತಾ ಇದ್ರೆ ಹೋಗ್ತಾ ಇದ್ರೆ. ಅವ್ರ ಏನ್ ಮಾಡಲ್ಲ, ಕ್ರಿಸ್ತನ ರಾಜ್ಯನ ತಿಳ್ಕೊಳಕ್ಕಾಗಲ್ಲ. ಕ್ರಿಸ್ತನ ರಾಜ್ಯ ಬಂದಿರೋದು, ಬರೋದು, ಮುಂದೆ ಏನ್ ನಡೆಯುತ್ತೆ, ದೇವರ ಯೋಜನೆಗಳೇನು, ಏನನ್ನು ಕೂಡ ಏನ್ ಮಾಡಲ್ಲ, ಅರ್ಥಕೊಳ್ಳಲ್ಲ. ದೇವರ ಅವ್ರಿಗೆ ತಿಳಿಸ್ಕೊಡೋದು ಇಲ್ಲ, ಅವಶ್ಯಕತೆನೂ ಇಲ್ಲ ಅವ್ರಿಗೆ ತಿಳಿಸ್ಕೊಡೋದ್ರಿಂದ. ಏನಿದ್ರು ದೇವರ ಯೋಜನೆ ಪ್ರಕಾರ ಆರ್ಮುಗದ ಯುದ್ಧದಲ್ಲಿ ಪಾಠ ಕಲಿತಾರೆ ಹೊರತು ಅದನ್ನ ಬಿಟ್ಟು ಇವ್ರು ಎಲ್ಲೂ ಕೂಡ ಪಾಠ ಕಲಿಯೋದಾಗ್ಲಿ ನೋಡೋದಾಗ್ಲಿ ಸಾಧ್ಯತೆನೇ ಇಲ್ಲ. ಇದೆಲ್ಲ ಯಾರಪ್ಪ ಅಂದ್ರೆ ಇದೆಲ್ಲ ಕ್ರಿಶ್ಚಿಯನ್ ನೇಷನ್. ನಾವೇನ್ ಇಲ್ಲಿವರೆಗೆ ಮಾತಾಡ್ತಾ ಇದೀವಿ ಕ್ರೈಸ್ತ ರಾಷ್ಟ್ರಗಳು, ಅವರೇ ಈ ವಿಷಯಗಳನ್ನ ಮಾಡ್ತಾ ಇದಾರೆ. ಸೊ ಕಂಟಿನ್ಯೂ ಮಾಡೋಣ. ಓದಿ ಓದಿ. ಕ್ರೈಸ್ತ ಪ್ರಪಂಚದ ಮಹಾನುಭಾವರುಗಳು, ಮಹಾಯಾಜಕರುಗಳು ಮತ್ತು ಆಡಳಿತಗಾರರುಗಳು ತಮ್ಮ ಸ್ವಂತ ದಿಕ್ಕಿನಿಂದ ಅಥವಾ ಪಂಗಡದಿಂದ ಲಾಭ ಗಳಿಸಿಕೊಳ್ಳುವುದನ್ನು ನೋಡುವವರಾಗಿ, ಯೆಶಾಯ 56ನೇ ಅಧ್ಯಾಯ 11ನೇ ವಚನ, ಗ್ರಹಿಸಲಾಗದೆ ಓದುವುದರಿಂದ, ಈಗ ಪ್ರಸನ್ನನಾಗಿರುವ ಆತ್ಮಿಕ ಅರಸನನ್ನು ಶಾರೀರಿಕ ಮನೆತನದವರು ಆತನು ದೇಹಧಾರಿಯಾಗಿ ಬಂದಾಗ
ತಿರಸ್ಕರಿಸಿದಂತೆ ಈಗಲೂ ತಿರಸ್ಕರಿಸುವುದು ಆಶ್ಚರ್ಯವೇನಲ್ಲ. ಮತ್ತೆ ಕರ್ತನು ತಿರಸ್ಕರಿಸುವಾಗ ತನ್ನ ಕೃಪೆಯಿಂದ ಕಿತ್ತು ಸಂಕಟದ ಬೆಂಕಿಗೆ ಒಗೆದು ಹಾಕುವಾಗ ಒಲಿವ್ ಮರದ ಅನೇಕ ಹುಟ್ಟು ಕೊಂಬೆಗಳು ನಿಜ ಇಸ್ರಾಯೇಲ್ಯರೆಂಬ ಕೊಂಬೆಗಳನ್ನು ಮಾತ್ರವೇ ಸಂರಕ್ಷಿಸಿಕೊಂಡದ್ದನ್ನು ನಾವು ನೋಡಲಿಲ್ಲವೇ? ಈ ಯುಗದ ಸುಗ್ಗಿಯಲ್ಲಿ ಅದೇ ವಿವೇಕವು ಕಾಡೆಣ್ಣೆ ಕೊಂಬೆಗಳನ್ನು ಸಹ ಪರೀಕ್ಷಿಸುತ್ತವೆಂಬುದನ್ನು ಮತ್ತು ಅಬ್ರಹಾಮನ ವಾಗ್ದಾನಗಳ ಕೃಪೆ ಮತ್ತು ಪುಷ್ಟೀಕರಣದಿಂದ ತುಂಡಾಗುವುದನ್ನು ನಾವು ನೋಡುವುದಿಲ್ಲವೋ? ರೋಮಾಪುರದವರಿಗೆ 11ನೇ ಅಧ್ಯಾಯ 22 ವಚನಗಳು. ಕ್ರೈಸ್ತರೆಂದು ಹೇಳಿಕೊಳ್ಳುವ ಈ ದೊಡ್ಡ ಕೊಂಬೆಗಳ ಸಮೂಹದ ಗುಣಲಕ್ಷಣಗಳು ಮತ್ತು ಗುರಿ ಹಾಗೂ ಸ್ವಭಾವವು ಅನ್ಯದೇಶೀಯವು ಮತ್ತು ನಿಜವಾಗಿಯೂ ಒರಟಾಗಿದ್ದು, ಬೇರಿನಲ್ಲಿ ಪ್ರತಿನಿಧಿಸುವ ದೇವರ ವಾಗ್ದಾನ ಮತ್ತು ಯೋಜನೆಗಳಿಗಿಂತ ಬಹಳಷ್ಟು ವ್ಯತ್ಯಾಸವುಳ್ಳವುದಾಗಿದೆಯಲ್ಲವೋ? ಓಕೆ, ಕ್ರಿಸ್ತನ ಪ್ರೀತಿಯ ಇದೆ ನೋಡ್ರಿ, ಈ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ದೇವ್ರು ಇಲ್ಲಿ ನಮ್ಗೆ ಈ ಸತ್ಯಗಳನ್ನ ತಿಳಿಸ್ಕೊಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಜೀವಿಸ್ತಿರುವಂತ ಸಮಯ ತುಂಬಾ ತುಂಬಾ ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದವಾಗಿರುವಂತ ಸಮಯ ಅಂತ ಹೇಳ್ಬೋದು. ಮತ್ತೆ ತುಂಬಾ ಶಾಪವುಳ್ಳ ಸಮಯ, ತುಂಬಾ ಕರ್ಸ್ ಡೇಸ್, ತುಂಬಾ ಕಠಿಣವಾದಂತ ಸಮಯ. ಎರಡು ಕೂಡ ಇಲ್ಲೇ ಇದೆ. ಒಂದ್ ರೀತಿಯಲ್ಲಿ ಆಶೀರ್ವಾದಂತ ಸಮಯ ಏನಪ್ಪಾ ಅಂದ್ರೆ ನಮ್ಮ ಕರ್ತನ ಪ್ರಸನ್ನತೆ ಆಗಿರೋದು. ಇನ್ನೊಂದ್ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಕ್ರೈಸ್ತ ಮಂಡಲದವರು, ಈ ಕ್ರೈಸ್ತ ಪ್ರಪಂಚದವರು, ಈ ಬಾಬಿಲೋನ್ ಅಂತ ಕರೆಯಲ್ಪಡುವಂತ ಜನರು ಯಾವುದಕ್ಕೆ ಕರೆಕ್ಟ್ ಆಗಿ ಅನ್ವಯವಾಗ್ತಾರಂದ್ರೆ, ಪ್ರಪಂಚದ ಮಹಾನುಭಾವರು ಅಂತ ಹೇಳ್ತಾ ಇದ್ರು ನೋಡಿ. ಅವತ್ತು ಕೂಡ ಮಹಾ ಅಂತಿದ್ರು. ಯಾರೋ ಮಹಾ ಯಾಜಕರು ಅಲ್ವಾ, ಈ ಸದುಸೇರು ಪರಿಸರ ತುಂಬಾ ಗ್ರೇಟ್ ಸ್ಥಾನದಲ್ಲಿದ್ರು ಅವರು. ಆದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ಅದೇನು ಆಕ್ಸಿಡೆಂಟ್ ಅಲ್ಲ. ಆಕ್ಸಿಡೆಂಟ್ ಅಂದ್ರೆ ಏನು? ಆಕಸ್ಮಿಕ ಅಲ್ಲ. ಮೊದಲೇ ತಿಳಿಸಿದ್ದು ಹಲವಾರು ಪ್ರವಾದಿಗಳು ಅದನ್ನ ತಿಳಿಸ್ಕೊಟ್ಟಿದ್ರು. ಆದ್ರೂ ಕೂಡ ಕ್ರಿಸ್ತನ ಮೊದಲನೇ ಬರುವಿಕೆನ ಗ್ರಹಿಸ್ಕೊಳ್ಳಕ್ಕೆ ಅಷ್ಟು ದೊಡ್ಡ ಜ್ಞಾನಿಗಳಿಂದ, ಸದಸ್ಯರಿಂದ, ಪರಿಸರಿಂದ, ಸದ್ದುಕಾಯರಿಂದ, ಶಾಸ್ತ್ರಿಗಳಿಂದ ಗ್ರಹಿಸ್ಕೊಳ್ಳಕ್ಕೆ ಆಗ್ಲಿಲ್ಲ. ಕಾರಣ ಏನು? ಹಾಗನ್ಬಿಟ್ಟು ಅವ್ರ ಹತ್ರ ಬೈಬಲ್ ಇರ್ಲಿಲ್ವಾ? ಹಾಗಂತ ದೇವ್ರು ಹೇಳಿದಂತ ಪ್ರವಾದನೆ ಇರ್ಲಿಲ್ವಾ? ಇತ್ತು. ದೇವ್ರು ಹೇಳಿದಂತ ಪ್ರವಾದನೆಗಳಿತ್ತು, ದೇವ್ರು ಹೇಳಿದಂತ ಸತ್ಯ ಕೂಡ ಅವರ ಕೈಯಲ್ಲೇ ಇತ್ತು. ಓದುವಂತ ಅಧಿಕಾರ ಅವರಲ್ಲಿತ್ತು. ಸಾಮಾನ್ಯ ವರ್ಗದವರಿಗಿಂತ ಹೆಚ್ಚಾಗಿ ಯಾರು ಅದನ್ನ ಓದ್ತಿದ್ರು? ಶಾಸ್ತ್ರಿಗಳು ಓದ್ತಾನೆ ಇದ್ರು. ಕ್ರಿಸ್ತನ ಬಗ್ಗೆ ಇರುವಂತಹ ಮಾಹಿತಿಗಳಿತ್ತು, ಮೆಸ್ಸಿಯನ ಬಗ್ಗೆ ಇರುವಂತಹ ಮಾಹಿತಿಗಳಿತ್ತು. ಆದ್ರೆ ಯಾಕಪ್ಪ ಯೇಸು ಕ್ರಿಸ್ತನ್ ಬಂದಿದ್ದಾಗ ಅವ್ರಿಗೆ ಅರ್ಥಕೊಳಕ್ಕಾಗ್ಲಿಲ್ಲ? ನೋಡ್ರಿ, ಐಶಾ 56ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ಐಶಾ 56:11. ಮತ್ತು ಇವು ಹೊಟ್ಟೆಬಾಕ ನಾಯಿಗಳು, ಇವುಗಳಿಗೆ ಎಂದಿಗೂ ಸಾಕು ಎನಿಸದು. ಇಂಥವರು ಕುರಿಗಳನ್ನು ಕಾಯತಕ್ಕವರು ಬುದ್ಧಿಹೀನರಾಗಿದ್ದಾರೆ. ಇವರಲ್ಲಿ ಯಾವನೂ ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡೆಯಬೇಕೆಂದು ತನ್ನ ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ನೋಡಿದ್ರಾ? ಹೊಟ್ಟೆ ಬಗ್ಗೆ ಏನೆಲ್ಲ ಹೆಸರು ಯೂಸ್ ಮಾಡಿದಾರೆ ನೋಡ್ರಿ. ಇಷ್ಟೆಲ್ಲ ಪಿತ ಹೆಸರೇ ಅವ್ರು ಯಾರು ನಿಜವಾಗ್ಲೂ ದೇವರ ಯೋಜನೆ ತಿಳ್ಕೊಬೇಕಂತ ಹೃದಯದ ಮನೋಭಾವನೆಯಿಂದ ಕೆಲಸ ಮಾಡಿದವರಲ್ಲ. ಯಾರೋ ಈ ಮಹಾಯಾಜಕರು ಇರ್ಬೋದು, ಆಡಳಿತಗಾರರಿಲ್ಲ, ಸದ್ದುಸೇರು ಪರಿಸರ ಇರುವಂತ ಈ ವರ್ಗದವ್ರು ಇರ್ಬೋದು, ಯಹೂದ್ಯರ ಕಾಲದಲ್ಲಿ ಇದ್ದಂತ ಈ ದೊಡ್ಡ ಸ್ಥಿತಿಯ ವರ್ಗದವರು, ಮಹಾನುಭಾವರು, ಅವರೆಲ್ಲೂ ಕೂಡ ಏನಿಲ್ಲ ಒಳ್ಳೆ ಭಾವನೆಗಳಿಂದ ದೇವರಿಗೆ ಕೆಲಸ ಮಾಡ್ತಿರ್ಲಿಲ್ಲ. ಬದಲಾಗಿ ಎಲ್ಲಪ್ಪ ಕೊಳ್ಳೆ ಹೊಡಿಯೋಣ, ಎಲ್ಲಿ ಜನರ ಮುಂದೆ ಅಧಿಕಾರವನ್ನ ತಗೊಳ್ಳೋಣ, ಎಲ್ಲಿ ಜನರನ್ನ ಹೊಗಳುವಂತ ಒಂದು ಕೆಲಸಕ್ಕೆ ನಾವು ಆ ಒಂದು ಎಲ್ರ ಮುಂದೆ ನಾವು ಫೋರ್ಸ್ ಕೊಡೋಣ, ಎಲ್ಲಿ ನಿಂತ್ಕೊಳ್ಳೋಣ, ನಮ್ಮನ್ನ ಜನರು ಎಲ್ಲಿ ಹೊಗಳುವಂತ ಒಂದು ಭಾವನೆಗಳನ್ನ ತಂದ್ಕೊಳ್ಳೋಣ, ಈ ರೀತಿಯಾದಂತ ಒಂದು ಮನೋಭಾವನೆಯಲ್ಲಿ ಬೆಳೆದವರು ಅಲ್ವಾ. ಕುರಿಗಳನ್ನ ಕಾಪಾಡ್ಬೇಕಂಬಿಟ್ಟು ಕುರಿಗಳಿಗೋಸ್ಕರ ಜೀವ ಕೊಡ್ಬೇಕಂತ ಭಾವನೆ ಇರಲಿಲ್ಲ. ಕುರಿಗಳನ್ನ ಒಡೆದು ತಿನ್ಬೇಕಂತ ಭಾವನೆ. ಸಮಯ ಸಿಕ್ಕಿದಾಗ ಕುರಿಗಳನ್ನ ಒಡೆದು ತಿನ್ನುವಂತ ತೋಳಗಳ ಗುಣಗಳನ್ನ ಹೊಂದಿರೋರು ಅಲ್ವಾ. ನೋಡಿ, ಆ ರೀತಿ ಇರುವಂತ ಒಂದು ವಿಷಯ. ನೋಡಿ, ಇಂಥವ್ರು ಕುರಿಗಳನ್ನು ಕಾಯತಕ್ಕವರು, ಬುದ್ಧಿ ಅಲ್ವಾ, ಎಂಥ ಒಂದು ಗುಣಗಳನ್ನ ಹೊಂದ್ಕೊಂಡಿದ್ರು ಅಂತ ನೋಡ್ತೀವಿ. ಇಷ್ಟೆಲ್ಲ ಪಿತ ಸರಸರೇ, ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇದೇನಪ್ಪಾ ಅಂದ್ರೆ ಅದೇ ರೀತಿಯಾದಂತ ಒಂದು ವಿಷಯವನ್ನ ಇಲ್ಲಿ ಕೂಡ ನೋಡ್ಬೋದು. ಅದಕ್ಕೆ ನೋಡ್ಬೇಕಾದ್ರೆ ಬುದ್ಧಿಹೀನರಾಗಿದ್ದ ಇವರಲ್ಲಿ ಯಾವನು ತಪ್ಪದೆ ಪ್ರತಿಯೊಬ್ಬನು ಕೊಳ್ಳೆ ಹೊಡಿಬೇಕೆಂದು ತನ್ನ ತನ್ನ ಮಾರ್ಗಕ್ಕೆ ತಿರುಗಿಕೊಂಡಿದ್ದಾನೆ. ಕೊಳ್ಳೆ ಹೊಡಿಬೇಕಂತೆ. ಇವತ್ತಿರುವಂತ ಕ್ರೈಸ್ತ ಸಮುದಾಯ ಇರುವಂತ ಈ ಪ್ರಧಾನಿಗಳು, ಇವತ್ತಿರುವಂತ ಉನ್ನತ ವರ್ಗದವರು, ಪ್ರಪಂಚದ ಮಹಾನುಭಾವರು ಅಂತ ಹೇಳ್ತೀವಲ್ಲ, ಇವರ ಉದ್ದೇಶ ಎಲ್ಲ ಏನ್ ಗೊತ್ತಾ? ಕೊಳ್ಳೆ ಹೊಡೆಯೋದಷ್ಟೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಧರ್ಮ ಅಂತ ಯೂಸ್ ಮಾಡ್ಕೊಳ್ತಿದಾರೆ ಅಷ್ಟೇ. ಯೇಸು ಕ್ರಿಸ್ತನ ಹೆಸರು ಇಟ್ಕೊಳ್ಳೋದು, ಹೆಸರು ಕ್ರೈಸ್ತ ಅಂದ್ರೆ ಏನರ್ಥ? ಹೆಸರಿಗೆ ಏಸು ಅಂತಾನೆ ಇಟ್ಕೊಳ್ತಿದ್ರು ಅಷ್ಟೇ. ಆದ್ರೆ ನನ್ಗೆ ಬೇಕಾಗಿರೋ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅವ್ರು ಕೂಡ ಹಾಗೆ
ನನಗೇನ್ ಬೇಕೋ ಅದನ್ನ ನಾನು ಮಾಡ್ಕೊಳ್ತೀನಿ, ಅದನ್ನ ನಾನೊಬ್ಬ ಯೇಸುನ ಹೆಸರು ಮುಂದೆ ಇಟ್ಕೊಂಡು ಈ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀನಿ. ಆದ್ರಿಂದ ಇಂತಹ ಒಂದು ಗುಣಗಳಿರೋರಿಗೆ ಯೇಸು ಕ್ರಿಸ್ತನ ಪ್ರಸನ್ನತೆ ಬಗ್ಗೆ ತಿಳಿಸ್ಕೊಡೋದ್ರಿಂದ ಏನಾದ್ರೂ ಉಪಯೋಗ ಆಗುತ್ತಾ? ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ಇವತ್ತು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದಾಗ ಈ ಡಿಮಾನ್ಸ್ಟ್ರೇಷನ್ ಇರ್ಬೋದು, ಅಂದ್ರೆ ಈ ಹಣನ ಏನ್ ಮಾಡ್ಬೋದು, 2,000 ನೋಟ್ ಎಲ್ಲ ಇನ್ಮೇಲೆ ಚಲಾವಣೆ ಇಲ್ಲ, ಎಲ್ಲ ಕೊಟ್ಬಿಡ್ರಿ ಅಂತ ಹೇಳಿದ್ರಲ್ಲ, ಅಂತ ರೂಲ್ಸ್ ಯಾರಿಗೆ ತುಂಬಾ ಇಷ್ಟವಾಗಿದ್ದಿರ್ಬೋದು, ಯಾರಿಗೆ ಕಷ್ಟವಾಗಿದ್ದಿರ್ಬೋದು. ಬಡವರು ಒಂದ್ ರೀತಿಲಿ ಏಟ್ ಬಿತ್ತು, ನಮ್ಗೆ ಗೊತ್ತು. ಯಾಕಂದ್ರೆ ನಮ್ಮಲ್ಲಿ ದುಡ್ಡು ಇರ್ಲಿಲ್ಲ, ನಮ್ಮಲ್ಲಿ ಎಲ್ಲ ದುಡ್ಡು ಇರುತ್ತೆ. ಅವ್ರು ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡಿರೋ ಏನ್ ಮಾಡಿದ್ರು ಹೋಗಿ ಸೇರ್ಸಿದ್ರು ಅಲ್ವಾ? ಆದ್ರೆ ಸರ್ಕಾರದಲ್ಲಿ ಕೆಲವರು ಹೇಳೋ ಪ್ರಕಾರವಾಗಿ ದುಡ್ಡು ಜಾಸ್ತಿ ಇದ್ದವರಿಗೆ ಮೊದಲೇ ಮಾಹಿತಿ ಹೋಯ್ತು, ಅವರೆಲ್ಲ ಬದಲಾವಣೆ ಮಾಡ್ಕೊಂಡ್ಬಿಟ್ರು. ದುಡ್ಡು ಬಡವರಿಗೆ ತುಂಬಾ ಕಷ್ಟವಾಗಿತ್ತು ಅಂತ ಹೇಳ್ತಾ ಇದೆ. ಅದೆಷ್ಟು ನಿಜಾನ ಸುಲಭ ಗೊತ್ತಿಲ್ಲ. ಬಟ್ ನಿಜವಾಗ್ಲು ಇಂತಹ ಒಂದು ಮಾತು, ಇಂಥ ಒಂದು ರೂಲ್ಸ್ ಇಮಿಡಿಯೇಟ್ ಆಗಿ ಬಂತು ಅಂತ ಇಟ್ಕೊಳ್ಳಿ, ನಾಳೆಯಿಂದ 2,000 ರೂಪಾಯಿ ನೋಟ್ ಹೋಗಲ್ಲಪ್ಪ, ನೀವು ಬ್ಯಾಂಕ್ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಬೇಕಂತ. ಯಾರಿಗೆ ತುಂಬಾ ಕಷ್ಟವಾಗುತ್ತೆ? ಯಾರು ಹಣವನ್ನ ಕೊಳ್ಳೆ ಹೊಡೆದು ಇಟ್ಟಿರ್ತಾರೋ ಒಳ್ಳೆ ಅವ್ರಿಗೆ ಹೊಡೆದಿರ್ತಾರೆ ರೂಲ್ಸ್ ತುಂಬಾನೇ ಕಷ್ಟ. ಕರೆಕ್ಟ್ ಅಲ್ವಾ? ಹಣವನ್ನ ರಾಶಿ ರಾಶಿಗೆ ಇಟ್ಕೊಂಡಿರ್ತಾರೋ ಅವ್ರಿಗೆ ರೂಲ್ಸ್ ತುಂಬಾ ಕಷ್ಟ. ಯಾಕೆ ತಾನೇ ರೂಲ್ಸ್ ಬಂತು ಅಂದ್ಬಿಟ್ಟು ಪ್ರಧಾನಿ ಮೇಲೆ ಕೋಪ ಬರ್ಬೋದು, ಆ ಅಧಿಕಾರ ವರ್ಗದವ್ರ ಮೇಲೆ ಕೋಪ ಬರ್ಬೋದು. ಆ ರೀತಿ ಇಂತಹ ಗುಣಗಳ ಹೊಂದಿರೋರಿಗೆ ಯೇಸು ಕ್ರಿಸ್ತನ ಒಂದು ಬರುವಿಕೆ ಒಳ್ಳೆ ವಿಷಯ ಆಗಿರಲ್ಲ ಅಲ್ವಾ? ಅವ್ರಿಗೇನಾಗುತ್ತೆ, ಅದು ತುಂಬಾ ಕಹಿಯಾದ ಭಾವನೆ, ಕಹಿಯಾದ ಒಂದು ಮಾಹಿತಿ ಆಗಿರುತ್ತೆ. ಆದ್ರಿಂದ ಅದನ್ನ ಅವ್ರು ತಿಳ್ಕೊಳಕ್ ಇಷ್ಟಾನು ಪಡಲ್ಲ, ತಿಳಿದ್ರು ನಂಬಲ್ಲ ಅಲ್ವಾ? ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಸರಸರಿರೇ, ಆದ್ರೆ ದೇವರ ಯೋಜನೆ ಪ್ರಕಾರ ನೀವು ಅರ್ಥ ಮಾಡ್ಕೊಬೇಕು ನೋಡ್ರಿ. ಇವರೆಲ್ಲ ಹೇಗಿದ್ದಾರೆ ಅಂದ್ರೆ ದೇವ್ರು ಕೊಡೋ ಒಂದು ಅವಕಾಶದಲ್ಲಿ ಕ್ರಿಶ್ಚಿಯನ್ ನೇಷನ್ ಅಂತ ತಗೊಂಡಾಗ ಇದು ದೇವ್ರು ಕೊಟ್ಟಂತ ಒಂದು ಅವಕಾಶ ಅಲ್ವಾ? ಕ್ರೈಸ್ತರಾಗೋದಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ರು. ಯಾವ ರೀತಿ ಅವಕಾಶ ಅಂದ್ರೆ, ನಿಜವಾದ ಇಸ್ರೇಲ್ ಜನರು ಒಬ್ರು ಇದಾರೆ, ಅದೇ ನಿಜವಾದಂತ ಒಂದು ಒಲಿವ್ ಮರ ಅಂದ್ರೆ ಅಲ್ವಾ? ಕಾಂಡದಲ್ಲಿ ಒಲಿವ್ ಮರ ಅಂತ ಹೇಳ್ತಾರವ, ಆ ಮರ ಇದೆಯಲ್ಲ, ಎಣ್ಣೆ ಮರ. ಆ ಎಣ್ಣೆ ಮರ ಇದೆಯಲ್ಲ, ನಿಜವಾದ ಎಣ್ಣೆ ಮರ ಯಾರಪ್ಪ ಅಂದ್ರೆ ಇಸ್ರೇಲ್ ಜನರೇ ಅಲ್ವಾ? ಅವ್ರು ಹುಟ್ಟು ಕೊಂಬೆಗಳು. ಅವ್ರನ್ನೇ ಏನ್ ಮಾಡ್ಬಿಟ್ರು, ದೇವರು ಕಿತ್ ಬಿಸಾಕ್ಬಿಟ್ಟಿದ್ದಾರೆ. ಯೋಚನೆ ಮಾಡ್ರಿ. ನಿಜವಾದ ಆ ಒಂದು ಇದ್ರಲ್ಲಿ ಇದ್ದಂತ ಎಣ್ಣೆ ಮರದಲ್ಲಿ ಇದ್ದಂತ ಮರವನ್ನೇ ಏನ್ ಮಾಡಿಲ್ಲ, ಬೇರ್ಗಳನ್ನೇ ಸರಿ ಆ ಕೊಂಬೆಗಳನ್ನೇ ದೇವ್ರು ಉಳಿಸಿಲ್ಲ ಅಲ್ವಾ? ದೇವ್ರು ಕಿತ್ ಬಿಸಾಕಿದ್ದಾರೆ. ಯಾಕೆಂದ್ರೆ ದೇವ್ರ ಯೋಜನೆಗೆ ವಿರುದ್ಧವಾಗಿದ್ರು, ದೇವರ ಯೋಜನೆ ಅರ್ಥ ಮಾಡ್ಕೊಂಡಿಲ್ಲ. ಹೆಸರಿಗೆ ಮಾತ್ರ ನನ್ನ ಅಬ್ರಾಹ್ಮಣ ಮಕ್ಕಳು ಅಂತ ಹೇಳ್ಕೊಂಡ್ಬಿಟ್ರೆ ಅಬ್ರಾಹ್ಮಣ ಮಕ್ಕಳು ಆಗ್ಬಿಡ್ತೀರಾ ನೀವು? ಅಬ್ರಾಹ್ಮಣಲ್ಲಿದ್ದಂತ ವಾಗ್ದಾನ ನಂಬ್ಕೊಂಡಿದ್ದೀರಾ? ಅಬ್ರಾಹ್ಮಣ ನಡೆದಂತ ನಂಬಿಕೆ ನಡೀತಾ ಇದ್ದೀರಾ? ಇಲ್ವಲ್ಲ. ಅವರು ಒಂದು ಸಂತಾನದಲ್ಲಿ ಉಟ್ಬಿಟ್ರೆ ನೀವು ಅಬ್ರಾಹ್ಮಣ ಮಕ್ಕಳಾಗ್ಬಿಡ್ತೀರೇನೋ? ಅದೆಲ್ಲ ಸುಳ್ಳಾದ ಅವರ ಭಾವನೆಗಳು ಅಲ್ವಾ? ಅವ್ರನ್ನೇ ದೇವ್ರು ಬಿಡ್ಲಿಲ್ಲ. ಯೋಚನೆ ಮಾಡ್ರಿ. ಈಗ ನಮ್ಗೆ ಅವಕಾಶ ಸಿಕ್ಕಿದೆ, ನಾವೆಲ್ಲ ಅಂಟಿಸಲ್ಪಟ್ಟಿರುವಂತ ಕೊಂಬೆಗಳು. ನಾವ್ ಹೆಂಗಿರ್ಬೇಕು ಅಲ್ವಾ? ನಾವು ಕರೆಕ್ಟ್ ಆಗಿಲ್ದೇ ಇದ್ರೆ ಆ ಮರಕ್ಕೆ ಗೊತ್ತು, ಆ ಎಣ್ಣೆ ಮರಕ್ಕೆ ಗೊತ್ತು ಯಾವ್ದು ನನಗೆ ಕನೆಕ್ಟ್ ಆಗ್ತಿದೆ, ಯಾವ್ದು ಕನೆಕ್ಟ್ ಆಗ್ತಿಲ್ಲ, ಯಾವ್ದು ನಿಜವಾದ ಇಸ್ರೇಲಿಯರು, ಯಾವ್ದು ಆಕ್ಟಿಂಗ್ ಮಾಡುವಂತ ಇಸ್ರೇಲಿಯರ್ ಅಂತ ಯಾರು ಗೊತ್ತು? ಆ ಎಣ್ಣೆ ಮರಕ್ಕೆ ಗೊತ್ತು. ದೇವ್ರಿಗೆ ಗೊತ್ತು. ಸರಿ, ದೇವರ ಯೋಜನೆಯಲ್ಲಿ, ದೇವರ ಪ್ಲಾನ್ ಅಲ್ಲಿ ದೇವ್ರು ಇಂಥವ್ರನ್ನ ಹುಡುಕ್ತಾ ಇದಾರೆ. ಆಗಿರ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ, ಬೇರೆಯವ್ರನ್ನೆಲ್ಲ ಅಲ್ಲಿ ಕಿತ್ತು ಬಿಸಾಕ್ಬಿಡ್ತಾರೆ ಅಲ್ವಾ? ಸೊ ಬೇರೆಯವ್ರೆಲ್ಲ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಇರಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ಓದ್ತೀವಲ್ಲ, ರೋಮಪುರದವರಿಗೆ ವಾಕ್ಯವನ್ನ 11ನೇ ಅಧ್ಯಾಯ 21-22 ಓದ್ರಿ. ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನೂ ಉಳಿಸುವುದಿಲ್ಲ. ಆದದರಿಂದ ದೇವರ ದಯೆಯನ್ನು ಕಾಠಿಣ್ಯವನ್ನು ನೋಡು. ಬಿದ್ದವರ ಕಡೆಗೆ ಕಾಠಿಣ್ಯ, ನಿನ್ನ ಕಡೆಗೆ ನೀನು ದೇವರ ದಯೆಯನ್ನು ಆಶ್ರಯಿಸಿಕೊಂಡೇ ಇದ್ದರೆ ಆತನ ದಯೆ ಇಲ್ಲವಾದರೆ ನಿನ್ನನ್ನು ಕಡಿದು ಹಾಕುವನು. ನೋಡಿದ್ರ ದೇವರು ಕಡಿದಾಕದ ಎಷ್ಟೊತ್ತು ಸರ ನಾವು ಆಗ್ಲೇ ನೋಡಿದ ಪ್ರಕಾರವಾಗಿ ದೇವರು ವಾಂತಿ ಮಾಡ್ಬಿಟ್ಟಿದೀನಿ ಅಂತ ಹೇಳ್ತಾ ಇದ್ರೆ, ಇನ್ನು ತನ್ನಗೂ ಇಲ್ಲ ಬೆಚ್ಚಗೂ ಇಲ್ಲ ಅಂತ ಅಲ್ವಾ? ದೇವ್ರ ಕೃಪೆಯಲ್ಲಿ ನಾವು ಇದೀವಿ ಅಷ್ಟೇ. ಈ ಕೃಪೆ ಅನ್ನೋದು ಯಾವಾಗ ಮಿಸ್ ಆಗುತ್ತೆ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಿಸ್ ಆಗ್ಬೋದು. ಒಂದ್ ವೇಳೆ ದೇವ್ರು ನನಗೆ ಕೃಪೆ ಕೊಟ್ಕೊಂಡ್ ಬರ್ತಾ ಇದ್ರೆ, ನಾನು ಒಂದು ತಪ್ಪನ್ನ ಚೇಂಜ್ ಮಾಡ್ಕೊಳಕ್ಕೆ ನನಗೆ 10 ವರ್ಷ ಸಾಕು ಅಂತ ಇಟ್ಕೊಳ್ಳಿ. ದೇವ್ರು ನನಗೆ 12 ವರ್ಷ ಬೇಕಾದ್ರೂ ಕೊಡ್ತಾನೆ ಅಂತ ಇಟ್ಕೊಳ್ಳಿ. 13ನೇ ವರ್ಷ ಏನ್ ಮಾಡ್ತಾರೆ? ಯೋಚನೆ ಮಾಡ್ರಿ. ಕೃಪೆ ಇದೆ ಅನ್ಬಿಟ್ರೆ ಯೋಚನೆ ಮಾಡ್ರಿ. ನಾವು ನಿಂತಿರೋದಲ್ಲ ಕೃಪೆಯಿಂದ. ಆದ್ರೆ ಈ ಕ್ರೈಸ್ತ ರಾಷ್ಟ್ರಗಳು ತಮ್ಮನ್ನ ಬದಲಾವಣೆ ಮಾಡ್ಕೊಳ್ಳುತ್ತ ಅಂತ ನೋಡಿದ್ರೆ, ದೇವ್ರು ಕೊಟ್ಟಿರುವಂತ ಕಾಲಾವಧಿ ಪ್ರಕಾರವಾಗಿ ಇವ್ರು ಯಾರು ಬದಲಾವಣೆ ಮಾಡ್ಕೊಂಡಿಲ್ಲ. ದೇವ್ರೇನ್ ಮಾಡಿದ್ರು?
ಕಿತ್ ಬಿಸಾಕ್ಬಿಟ್ರು ಅಲ್ವಾ. ಹಾಗಾಗಿ ಇಂಥ ಗುಣಗಳನ್ನ ಬೆಳೆಸ್ಕೊಂಡಿದ್ದಾರೆ ನೋಡ್ರಿ ಇವರೆಲ್ಲ. ಎಂತ ಗುಣಗಳು ಇವರಲ್ಲಿ ಬೆಳೀತಾ ಇದೆ ಅಂದ್ರೆ ಈ ಗುಣಗಳಿಂದ ದೇವ್ರೇನ್ ಮಾಡಿದಾರೆ, ಇವನ್ನ ಕಿತ್ತು ಬಿಸಾಕಿದ್ದಾರೆ. ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಮಾತಾಡ್ಬೇಕಾರೆ ಯಾವ ರೀತಿ ಮಾತಾಡ್ತಾ ಇದಾರೆ ಕ್ರಿಸ್ತನ ಪ್ರೀತಿಯ ಸರಿಯರೆ ಅಲ್ವಾ. ಕ್ರೈಸ್ತರಂದು ಹೇಳಿಕೊಳ್ಳುವ ಈ ದೊಡ್ಡ ಕೊಂಬೆಗಳ ಸಮೂಹದ ಗುಣಲಕ್ಷಣ ಮತ್ತು ಗುರಿ ಹಾಗೂ ಸ್ವಭಾವವು ಅನ್ಯ ದೇಶೀಯವು ಮತ್ತು ನಿಜವಾಗಿ ಹೊರಟಾಗಿದ್ದು ಬೇರಿನಲ್ಲಿ ಪ್ರತಿನಿಧಿಸುವ ದೇವರ ವಾಗ್ದಾನ ಮತ್ತು ಯೋಜನೆಗಳಿಂದ ಬಹಳಷ್ಟು ವ್ಯತ್ಯಾಸ ಉಳ್ಳದಾಗಿದೆಯಲ್ಲವೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರ ವಾಗ್ದಾನಕ್ಕೂ ದೇವರ ಯೋಜನೆಗಳಿಗೂ ಈ ಕೊಂಬೆಗಳಿಗೂ ಸಂಬಂಧನೇ ಇಲ್ಲ. ನೀವು ನೋಡ್ರಿ, ಇವತ್ತು ನಾವು ಕಲ್ತಿರೋಂತ ಸತ್ಯಕ್ಕೋ ಬಾಬಿಲೋನ್ಗೋ ಏನಾದ್ರೂ ಕನೆಕ್ಷನ್ ಆಗ್ತಾ ಇದೆಯಾ? ನಾವು ಹೋಗ್ತಾರಂತ ಬಸ್ಸೇ ಬೇರೆ ರೂಟಲ್ಲಿ ಹೋಗ್ತಾ ಇದೆ, ಅವ್ರು ಹತ್ಕೊಂಡಿರೋಂತ ಬಸ್ಸೇ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ. ಎಲ್ಲೋಗ್ ಸೇರ್ತಾರೆ? ನರಕ ಪರಲೋಕ ಅಂದ್ರೆ ಏನು ಡಿಫ್ರೆಂಟ್ ಗೊತ್ತಿಲ್ಲ. ದೇವ್ರು ಯಾರು, ನಿಜ ದೇವ್ರು ಯಾರು ಅಂತ ಏನೂ ಗೊತ್ತಿಲ್ಲ. ಆಯ್ತಪ್ಪ, ಎಲ್ರಿಗೂ ಪುನರ್ತನ ಇದೆಯಾ ಅಂದ್ರೆ ಅದನ್ನೂ ಗೊತ್ತಿಲ್ಲ. ಎಲ್ರು ಇಲ್ಲೇ ದೆವ್ವ ಪಿಶಾಚಿಯಾಗಿ ಅಲಿತಾ ಇದಾರೆ, ಆತ್ಮದಲ್ಲೇ ಇದಾರೆ ಅಂದ್ರೆ ಇನ್ನೆಲ್ಲಿ ಪುನರ್ತನ ಅದು ಗೊತ್ತಿಲ್ಲ. ದೆವ್ವ ಇದೆಯಾ ಅಂತಾನು ಗೊತ್ತಿಲ್ಲ, ಇಲ್ವಾ ಅಂತಾನು ಗೊತ್ತಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಗೊಂದಲಮಯವಾದಂತ ಒಂದು ಸನ್ನಿವೇಶದಲ್ಲಿ ಇಂತಹ ಒಂದು ಗುಣಗಳಿರುವಂತವ್ರು ದೇವರ ವಾಗ್ದಾನ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದ ನೆರವೇರಂತ ಭೂಲೋಕದ ನೆರವೇರಂತ ವಾಗ್ದಾನ ಇರ್ಬೋದು, ಬರಲಿರುವಂತ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಾಗ್ದಾನ ಇರ್ಬೋದು, ಏನಾದ್ರೂ ಅವ್ರಲ್ಲಿ ಅರ್ಥ ಮಾಡ್ಕೊಳಕ್ಕಾಗುತ್ತಾ ಅಂದ್ರೆ ಖಂಡಿತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರು ತಿಳಿಸ್ಕೊಟ್ರು ಅವ್ರಿಗೆ ಏನಾಗಲ್ಲ ಆಗಲ್ಲ. ಯಾಕಂದ್ರೆ ಅವ್ರ ಗುಣಗಳಲ್ಲಿ ಆಗಿರುವಂತ ವ್ಯತ್ಯಾಸ ದೇವರ ಯೋಜನೆಗಳಲ್ಲಿ ನಾವು ಹೊಂದಾಣಿಕೆ ಆಗೋದಿಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಅಂತ ವಿಷಯವನ್ನ ನೋಡ್ತಿದೀವಿ. ಸೊ ಕಂಟಿನ್ಯೂ ಮಾಡೋಣ. ಮುಂದಿನ ಒಂದು ಪೇರಣ ಹೋದ್ರಿ. ಯಹೂದ್ಯ ಸುಗ್ಗಿಯಲ್ಲಿಯೂ ಕೆಲ ನಿಜವಾದ ಇಸ್ರಾಯೇಲರಿಂದ ಹೋದ್ರಿ. ಯಹೂದ್ಯ ಸುಗ್ಗಿಯಲ್ಲಿಯೂ ಕೆಲ ನಿಜವಾದ ಇಸ್ರಾಯೇಲರಿಂದ ತೋರಿಕೆಯ ಇಸ್ರಾಯೇಲರ ಪ್ರತ್ಯೇಕಿಸುವಿಕೆ ನೆರವೇರದಂತೆ ಪ್ರಸ್ತುತ ಸುಗ್ಗಿಯಲ್ಲಿಯೂ ತೋರಿಕೆಯವರಿಗಿಂತ ನಿಜ ಕ್ರೈಸ್ತರ ಪ್ರತ್ಯಕ್ಷತೆಯನ್ನು ನಾವು ಕಾಣುತ್ತಿರುವುದು ಆಶ್ಚರ್ಯಕರವಲ್ಲವೇ? ಬಾಬೇಲಿನಂತೆ ಸಮೂಹದ ತಿರಸ್ಕಾರವನ್ನು ತೋರಿಸುವ ಯಾವುದೇ ಪ್ರಕಟಣೆ ದೇವರ ವಾಕ್ಯದಲ್ಲಿ ಕಂಡು ಬರದಿದ್ದರೂ ಇದನ್ನು ಮಾತ್ರವೇ ನಾವು ಸಮಂಜಸವಾಗಿ ನಿರೀಕ್ಷಿಸಬಹುದು. ರೋಮಾಯ 11:20-22 ವಚನ, ಪ್ರಕಟಣೆ 3ನೇ ಅಧ್ಯಾಯ 16-17. ನೋಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಹೂದ್ಯರ ಸುಗ್ಗಿಯನ್ನು ತಗೊಂಡಾಗ ನಾವೀಗ ಇರುವಂತ ಸುಗ್ಗಿ ಎಷ್ಟನೇ ಸುಗ್ಗಿ? ಯಾವ ಸುಗ್ಗಿಯಲ್ಲಿದ್ದೀವಿ? ಎಷ್ಟನೇ ಸುಗ್ಗಿಯಲ್ಲಿದ್ದೀವಿ? ಮೊದಲೊಂದು ಸುಗ್ಗಿ ನಡೀತು, ಮುಗೀತು ಅಲ್ವಾ. ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಕೈಯಲ್ಲಿ ಏನ್ ಇಟ್ಕೊಂಡ್ ಬಂದಿದ್ರು ಯೇಸು ಕ್ರಿಸ್ತನು? ಗೊತ್ತಿವಲ್ಲ ವಾಕ್ಯವನ್ನ, ಕೈಯಲ್ಲಿ ಎಸ್ ಅಲ್ವಾ, ಅದು ಏನಂತಾರೆ ಕನ್ನಡದಲ್ಲಿ? ಕುಡುಗೋಲು ಹಿಡ್ಕೊಂಡ್ ಈಗ ಕುಡುಗೋಲು ಬಂದಿದ್ದಾರೆ. ಸೊ ಮೊದಲನೇ ಸುಗ್ಗಿಯಲ್ಲಿ ಏನ್ ಇಟ್ಕೊಂಡ್ ಬಂದ್ರು? ಮೊರ. ವೆರಿ ಗುಡ್. ಜೊತೆಗೆ ಇನ್ನೊಂದಿತ್ತು, ಏನಿತ್ತು? ಮೊರ. ಕರೆಕ್ಟ್ ಅಲ್ವಾ. ಮೊರ ಏನ್ ಮಾಡ್ತಿದ್ರು ಅಂದ್ರೆ ಈ ಒಟ್ಟು ಮತ್ತೆ ಇದನ್ನ ಸಪರೇಟ್ ಮಾಡ್ತಿದ್ರು. ಗೋಧಿ ಮತ್ತೆ ಒಟ್ಟು ಬೇರೆ ಬೇರೆ ಮಾಡಿದ್ರು, ಅಜ್ಜಿ ಗೋಧಿ. ಹೌದು ಅಲ್ವಾ. ಇದನ್ನ ಸಪರೇಟ್ ಮಾಡ್ತಾ ಇದ್ರು, ಏನೋ ಗೋಧಿ ಮತ್ತೆ ಹೊಟ್ಟನ್ನ. ಅದಕ್ಕೆ ಅವ್ರು ಮೊರನ ಇಟ್ಕೊಂಡ್ ಬಂದಿದ್ರು. ಮತ್ತೆ ಕೈಯಲ್ಲಿ ಏನಿತ್ತು ಅಂದ್ರೆ ಏನಂತಾರೆ ಅದನ್ನ, ಮರವನ್ನ ಕಟ್ ಮಾಡ್ತಾರಲ್ವಾ, ಅದಿತ್ತು. ಅಂದ್ರೆ ಏನಿದೆ ಅದು ಕಾಣದಲ್ಲಿ ಏನಂತಾರೆ ಅದನ್ನ ವಾಕ್ಯನ? ಕೊಡಲಿ ಇತ್ತು. ಕೊಡಲಿ ಇಟ್ಕೊಂಡ್ ಬಂದಿದ್ರು. ಅಂದ್ರೆ ಫಲವನ್ನು ಕೊಡ್ತಿರುವಂತ ಮರವನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕಾಗಿತ್ತು. ಅದು ಮೊದಲನೇ ಸುಗ್ಗಿಯಲ್ಲಿದ್ದಂತ ವಿಷಯ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮೊದಲನೇ ಸುಗ್ಗಿಯಲ್ಲಿ ಯಾರೋ ಬಿತ್ತಿದ್ರು, ಕ್ರಿಸ್ತನ ಬರ್ಬೇಕಾದ್ರೆ ಸುಗ್ಗಿ ಕಾರ್ಯ ಆರಂಭವಾಯ್ತು. ಅಲ್ಲಿ ಕೊಟ್ಟಿರೋ ಸಮಯ ಮುಕ್ತಾಯವಾಯ್ತು. ನೋಡ್ರಿ, ಕೊನೆಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಯೆರೂಸಲೇಮೇ ಕುಳಿತು ನಮ್ಮ ಮರಿಗಳನ್ನ ಕುಡಿಸುವಾಗೆ ನಿನ್ನನ್ನು ಕುಡಿಸೋದಕ್ಕೆ ನಾನು ಎಷ್ಟೋ ಮನಸ್ಸು ಮಾಡಿದೆ, ನಿಮಗೆ ಮನಸ್ಸಿಲ್ಲದ ಹೋಯ್ತು ಅಂತ ಹೇಳ್ತಾರೆ. ಅಂದ್ರೆ ಈ ಸುಗ್ಗಿಯಲ್ಲಿ ನೀವು ಗೋಧಿ ಆಗೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೆ, ನಿಮ್ಗೆ ಮನಸ್ಸಿಲ್ಲ ಗೋಧಿ ಆಗೋದಿಕ್ಕೆ. ಆದ್ರಿಂದ ನೀವು ಹಣಜಿಗಳಾಗಿ ಇಟ್ಬಿಡ್ತೀರಾ, ಅಂದ್ರೆ ಒಟ್ಟಾಗಿ ಸಾಯ್ತೀರಾ, ಬೆಂಕಿಗೆ ಆಹುತಿ ಆಗ್ತೀರಾ ಅಂತ ಹೇಳ್ಬಿಟ್ರು. ಮುಗೀತು. ಆ ಸಮಯ, ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆ ಸುಗ್ಗಿ ಕಾರ್ಯ ಪ್ರೆಸೆಂಟ್ ಇರುವಂತ ಈ ಒಂದು ಸುವಾರ್ತೆ ಸುಗ್ಗಿ ಕಾರ್ಯಕ್ಕೆ ಆಗೇನಾಗಿದೆ ಛಾಯೆ. ಯಾವ ರೀತಿ ಅಂದ್ರೆ, ಯಾವ ರೀತಿ ಕ್ರಿಸ್ತನ ಅವ್ರು ಅಂಗೀಕರಿಸದ ಹೋಗಿದ್ರಿಂದ ಕ್ರಿಸ್ತನ ಅವರ ರಿಜೆಕ್ಟ್ ಮಾಡಿದ್ರು ನಾವು ನೋಡ್ತೀವಿ. ಯೇಸು ಕ್ರಿಸ್ತನ
ಇಸ್ರೇಲ್ ಜನರು ರಿಜೆಕ್ಟ್ ಮಾಡೋಕ್ಕಿಂತ ಮೊದಲು ಯೇಸು ಕ್ರಿಸ್ತನ ಇಸ್ರೇಲ್ ಜನರು ರಿಜೆಕ್ಟ್ ಮಾಡಿದ್ರು ಗೊತ್ತಾ? ಯೇಸು ಕ್ರಿಸ್ತನ ರಿಜೆಕ್ಟ್ ಮಾಡಿದ್ದು ಶಿಲುಬೆಯಲ್ಲಿ ಹಾಕ್ಬೇಕಾದ್ರೆ ಎಲ್ರ ಮುಂದೆ ಅಲ್ವಾ? ಬರಬಾಸ್ ಬೇಕಾ ನಿಮ್ಗೆ ಯೇಸು ಕ್ರಿಸ್ತನ್ ಬೇಕಂದ್ಬಿಟ್ಟು, ನಮ್ಗೆ ಬರಬಾಸ್ ಬೇಕು, ಯೇಸು ಶಿಲುಬೆಯಲ್ಲಿ ಹಾಕ್ರಿ ಅಂತ ಬೇಡ ಅಂದ್ಬಿಟ್ಟು ಅಲ್ವಾ? ಆದ್ರೆ ಯೇಸು ಕ್ರಿಸ್ತನ ಅವ್ರನ್ನ ಅದಕ್ಕಿಂತ ಮೊದಲೇ ರಿಜೆಕ್ಟ್ ಮಾಡ್ಬಿಟ್ರು. ನೀವು ಕರ್ತನ ನಾಮದಲ್ಲಿ ಬರವಣಿಗೆ ಆಶೀರ್ವಾದ ಅಂತ ಹೇಳೋ ತನಕ ನೀವು ನಿಮ್ಮ ಮನೆ ನಿಮ್ಗೆ ಬರಿದಾಗಿ ಬಿಡಲ್ಪಡುತ್ತೆ ಅಂತ ಹೇಳ್ಬಿಟ್ರು. ನೀವು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ದೇವ್ರು ನಿಮ್ನ ರಿಜೆಕ್ಟ್ ಮಾಡ್ಬಿಟ್ರು, ಬೇಡ ಅನ್ಬಿಟ್ರು ಅಂತ ಅಲ್ವಾ? ಅದಾದ ನಂತರ ಅವ್ರು ರಿಜೆಕ್ಟ್ ಮಾಡಿದ್ರೆ ಏನು, ಯೇಸು ಕ್ರಿಸ್ತನ ಮಾಡದೇ ಇದ್ರೇನು? ಯೇಸು ಕ್ರಿಸ್ತನ ಮೊದಲು ರಿಜೆಕ್ಟ್ ಮಾಡ್ಬಿಟ್ರು. ಅದೇ ರೀತಿ ಇವತ್ತು ಕೂಡ ಏನಾಗಿದೆ ಅಂದ್ರೆ ಈ ಒಂದು ಮಹಾ ಬಾಬಿಲೋನ್ ರಿಜೆಕ್ಟ್ ಆಗ್ಬಿಟ್ಟಿದೆ ಅಲ್ವಾ? ವಾಕ್ಯವನ್ನು ಓದ್ಬೋದು, ಕೆಲವೊಂದು ವಾಕ್ಯನ ಓದ್ ಮುಗಿಸೋಣ. ರೋಮಪುರದಾಗ 11ನೇ ಅಧ್ಯಾಯ 20ರಿಂದ 22ವರೆಗೂ ಓದಿ. ನೀನು ಹೇಳುವುದು ನಿಜ, ಅವರು ನಂಬದೆ ಹೋದುದರಿಂದ ಮುರಿದು ಹಾಕಲ್ಪಟ್ಟರು. ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ವ ಪಡಬೇಡ, ಭಯದಿಂದಿರು. ದೇವರು ಹುಟ್ಟುಕೊಂಬೆಯನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ನೋಡಿದ್ರಾ? ಅವ್ರು ನಿಂತಿರೋದು ನಂಬಿಕೆಯಿಂದ, ನಂಬಿಕೆ ಇಲ್ಲದ್ರಿಂದ ದೇವ್ರೇನ್ ಮಾಡಿದ್ರು? ಮುರಿದಾಕ್ಬಿಟ್ರು. ಹುಟ್ಟುಕೊಂಬೆನೆ ಇಲ್ಲ. ನಾವು ನೀವೆಲ್ಲ ಜಾಯಿಂಟ್ ಮಾಡಲ್ಬಿಟ್ಟಿದ್ವಿ, ಅಂಟಿಸ್ಕೊಂಡ್ಬಿಟ್ಟಿದ್ವಿ. ದೇವ್ರ ಕೃಪೆ ಮಾಡಿ ಎಲ್ಲೋ ಇದು ನಮ್ಮನ್ನ ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಈ ಮರದ ಸಾರಲ್ಲಿ ಬೆಳೀರಿ, ಈ ಮರದಲ್ಲಿ ಬರುವಂತ ಬೇರಿನಿಂದ ಬರುವಂತ ಪೋಷಕಾಂಶಗಳನ್ನ ಆ ಒಂದು ಇದನ್ನ ತಗೊಳ್ರಿ, ನೀವು ಎಸಸ್ ತಗೊಂಡು ಈ ಮರ ಬೇರೆ ಏನ್ ಎದು ನೋಡುತ್ತೆ ಆ ರೀತಿ ಅಂತ ಫಲವನ್ನ ಕೊಡ್ರಿ ಅಂತ ಇಟ್ಬಿಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದ್ವಿ? ಒಳ್ಳೆ ಒಳ್ಳೆ ಮರದಿಂದ ಬರುವಂತ ಎಲ್ಲಾ ಒಂದು ವಿಷಯನ ಹೀರ್ಕೊಳ್ತಾ ಇದ್ವಿ. ಹೀರ್ಕೊಂಡು ಏನ್ ಮಾಡ್ತಾ ಇಲ್ಲ? ದೇವ್ರ ಮೆಚ್ಚುಗೆ ಆಗಿರುವಂತ ಫಲವನ್ನ ಕೊಡ್ತಾ ಇಲ್ಲ. ಅವಾಗ ಏನ್ ಮಾಡ್ತಾರೆ ದೇವ್ರು? ನೀವು ಪ್ರತಿ ಸರಿ ನನ್ ಬೇಕಾದಂತ ಎಲ್ಲಾ ಬ್ಲೆಸ್ಸಿಂಗ್ ಯೂಸ್ ಮಾಡ್ಕೊಳ್ತಾ ಇದ್ರಾ ಅಲ್ವಾ? ಈಗ ನಮ್ಮನ್ ತಗೊಂಡ್ರ ಹಂಗೆ ಎಲ್ಲ ಒಳ್ಳೆ ಪಾಠ ಕೇಳ್ತೀರಾ, ಒಳ್ಳೆ ಸಬ್ಜೆಕ್ಟು ಕೇಳ್ತೀರಾ, ಏನೆಲ್ಲ ಬೇಕೋ ಎಲ್ಲ ಮಾಡ್ಕೊಡ್ತಾ ಇದೀನಿ, ಕ್ಲಾಸಸ್ ಇದೆ, ಬೇಕಂತ ದೇವರ ಆತ್ಮ ಕೊಟ್ಟೆ, ಹಿಂಗೆಲ್ಲಾನು ಕೊಟ್ಟಿದ್ದೀನಿ, ಆದ್ರೆ ನಾನು ಇದು ನೋಡುವಂತ ಫಲ ಕೊಟ್ಟಿಲ್ವಲ್ಲಪ್ಪ. ಅದೇ ರೀತಿಯಾಗಿ ಈ ಇಡೀ ಕ್ರೈಸ್ತ ಸಮುದಾಯ ಹೇಗ್ ನೋಡ್ತಾ ಇದ್ರೆ, ಆರಂಭದಿಂದ ಇವತ್ತಿನವರೆಗೂ ನಾನು ನಿಮ್ಗೆ ಸತ್ಯವನ್ನ ಕೊಟ್ಕೊಂಡ್ ಬರ್ತಾ ಇದೀನಿ, ದೇವರ ಯೋಜನೆ ಕೊಡ್ತಾ ಇದೀನಿ, ಆದ್ರೆ ನೀವಂತೂ ನಾನ್ ಎಕ್ಸೆಪ್ಟ್ ಮಾಡಿರುವಂತ ಫಲವನ್ನ ಕೊಡ್ತಾ ಇಲ್ವಲ್ಲ. ಈಗೇನ್ ಮಾಡ್ತೀನಿ? ಪ್ರಕಟಣೆ 3ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ಪ್ರಕಟಣೆ 3:16. ನೀನು ಓದ್ತೀರಾ? ಓದಿ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಅಲ್ವಾ? ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿದೀಯಾ ಅಂದ್ರೆ, ನೀನು ತಣ್ಣಗಿದ್ರೆ ಏನು ಗೊತ್ತಿಲ್ಲದೆ ಇದ್ರೆ ನಾನು ಕಳ್ಸ್ಕೊಟ್ಬಿಡ್ತಿದ್ದೆ. ಅಟ್ಲೀಸ್ಟ್ ಕಲ್ತ್ಕೊಂಡು ಒಳ್ಳೆ ಗುಣಗಳನ್ನ ತೋರಿಸ್ಬಿಟ್ಟಿದ್ರೆ ನಾನು ತುಂಬಾ ಸಂತೋಷ ಆಗ್ತಿತ್ತು. ನೀನು ಈ ಕಡೆ ಏನ್ ಮಾಡಿಲ್ಲ, ಕೈದು ಗೊತ್ತಿಲ್ದವನು ಇಲ್ಲ, ಅರ್ಧಂಬರ್ಧ ಕಲ್ತ್ಕೊಂಡ್ಬಿಟ್ಟಿದ್ಯಾ. ಆದ್ರೆ ನಾನು ಎದುರು ನೋಡುವಂತ ಒಂದು ಫಲವನ್ನು ಕೊಡ್ತಾ ಇಲ್ಲ, ಬೆಚ್ಚಗೂ ಇಲ್ಲ. ಆದ್ರಿಂದ ನಾನು ಏನ್ ಮಾಡ್ತೀನಿ? ನಿನ್ನ ಕಾರಿ ಬಿಡುವೆನು ಅಂದ್ರೆ ಉಗಿದು ಬಿಡ್ತೀನಿ, ಬೇಡ ನಿಂಗೆ ವಾಂತಿ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಹೆಸರು ಕ್ರೈಸ್ತರ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಇವತ್ತಿನ ಮನ್ನಾ ಓದಿದ್ರ? ಬೆಳಿಗ್ಗೆ ಎಷ್ಟು ಜನ ಓದಿದ್ರಿ ಇವತ್ತಿನ ಮನ್ನಾ? ಇವತ್ತು ಮನ್ನಾದಲ್ಲಿ ಇದ್ದಂತ ವಾಕ್ಯ ಏನಿತ್ತು? ಓದಿದ್ರಾ? ಏನ್ ವಾಕ್ಯ ಇತ್ತು ಇವತ್ತಿನ ಮನೇನ ವಾಕ್ಯ? ಇದೇ ವಾಕ್ಯ ಇದ್ದಿದ್ದು ಪ್ರಕಟಣೆ 18ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುದಾರರಾಗಬಾರದು. ರೈಟಾ? ನನ್ನ ಪ್ರಜೆಗಳೇ, ನೀವು ಆಕೆಯನ್ನು ಬಿಟ್ಟು ಹೊರಡ ಬನ್ರಿ, ಆಕೆಯ ಇದ್ರಲ್ಲಿ ಏನಾಗ್ಬಾರ್ದು? ಬಾಧೆಗಳಲ್ಲಿ ಪಾಲುದಾರರಾಗಬಾರದು ಆಗ್ಬಾರ್ದು. ಅಂದ್ರೆ ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ, ಬಾಬಿಲೋನ್ ಬಿದೋಯ್ತು ಅಂದ್ರೆ ಏನರ್ಥ? 2ನೇ ವಾಕ್ಯದಲ್ಲಿ ಓದ್ರಿ. 2ನೇ ವಾಕ್ಯದಲ್ಲಿ ಆಮೇಲೆ ಮನೇಲಿ ಓದ್ಕೊಳ್ರಿ, ಟೈಮ್ ಇಲ್ಲ. 2ನೇ ವಾಕ್ಯದಲ್ಲಿ ಓದಿದ್ರೆ ಏನಿದೆ? ಬಿದ್ದಲು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಲು ಅಲ್ವಾ? ಸಕಲ ವಿಧ ಅಂತ ಅಶುದ್ಧ ಪಕ್ಷಿಗಳ ವಾಸಸ್ಥಳವಾಗಿದ್ದಂತ ಬಾಬೆಲ್ ಬಿದೋಯ್ತು ಅಂತ 2ನೇ ವಾಕ್ಯದಲ್ಲಿ ಮಾತಾಡ್ತಾರೆ. 4ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ಅವರನ್ನ ಬಿಟ್ಟು ಹೊರಡೆ ಬನ್ರಿ. ಇದೇನಪ್ಪಾ? ಒಂದ್ ಮನೆನ ಬೀಲಕ್ಕಿಂತ ಮುಂಚೆ ಅಲ್ಲಿಂದ ಜನರನ್ನ ಈಚೆ ಕರೀತಾರ, ಬಿದ್ಮೇಲೆ ಕರೀತಾರ? ಹೆಂಗ್ ಕರೀದು? ಬೀಳಕ್ಕಿಂತ ಮುಂಚೆನೆ ಕರೀತಾರೆ. ಬೀಳಕ್ಕಿಂತ ಮೊದಲು ಅವ್ರನ್ನ ಕಾಪಾಡ್ಕೊಬೇಕಂದ್ರೆ ನೋಡಿ, ಬಿದೋಗ್ಬಿಡ್ತ ಮನೆ, ಅಷ್ಟ್ರಲ್ಲಿ ಬಂದ್ಬಿಡ್ರಿ ಅಂದ್ಬಿಟ್ಟು
ಅದೇ 2ನೇ ವಾಕ್ಯದಲ್ಲಿ ಬಿದ್ದಲು ಅಂತ ಹೇಳ್ತಾ ಇದೆ, ಬಿದ್ದೋಗ್ಬಿಟ್ಟಿದಲ್ಲ ಅಂದ್ಬಿಟ್ಟು. ಆಮೇಲೆ ಜನರನ್ನ ಕರಿತಾ ಇದ್ರೆ ಏನ್ ಅರ್ಥ ಅಂದ್ರೆ, ಬಿದ್ದಲು ಅಂದಿದ್ ನಾವು ಮೊದ್ಲೇ ನೋಡಿದ್ವಿ 1878ರಲ್ಲಿ ದೇವರ ಕೃಪೆಯಿಂದ ಬಾಬಿಲೋನ್ ಬಿದ್ದೋಗ್ಬಿಡ್ತು. ದೇವರ ಕೃಪೆ ಇನ್ಮೇಲಿಲ್ಲ. ಬೀಳ್ತು ಅಂತ ತಕ್ಷಣ ನಾವು ಹಂಗೆ ಬಾಬಿಲೋನ್ ಇದು ಆ ಅರ್ಥದಲ್ಲ. ನಾವು ಇದನ್ನ ಓದಿದೀವಿ ಮೊದ್ಲೇ ಕೂಡ, ನಿಮ್ಗೆ ಅರ್ಥವಾಗಿದೆ. 1878ಅಲ್ಲಿ ಬಾಬಿಲೋನ್ ದೇವರ ಕೃಪೆಯಿಂದ ಬಿದ್ದೋಗ್ಬಿಡ್ತು. ಇನ್ಮೇಲೆ ಯಾವುದೇ ಕೃಪೆ ನಿಮ್ಗಿಲ್ಲ. ಆದ್ರೆ ನಿಮಗೆ ಕೃಪೆ ಬೇಕಾದ್ರೆ ಆ ಬಾಬೇಲ್ ಒಳಗೆ ಕೆಲವು ಜನ ಇದ್ದೀರಾ, ನೀವು ಅದನ್ನ ಬಿಟ್ಟು ಈಚೆ ಬನ್ರಿ, ಕೃಪೆ ನಿಮ್ಗೆ ತೋರಿಸ್ತೀನಿ, ಸತ್ಯ ನಿಮ್ಗೆ ಕೊಡ್ತೀನಿ, ದೇವ್ರ ವಾಕ್ಯ ನಿಮ್ಗೆ ಕೊಡ್ತೀನಿ, ದೇವ್ರ ಯೋಜನೆ ತಿಳಿಸ್ಕೊಡ್ತೀನಿ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬಾಬೇಲ್ ಒಳಗಡೆ ಬರಲ್ಲ ಕೇಳ್ಕೊಡಕ್ಕೆ, ತಿಳಿಸ್ಕೊಡಕ್ಕೆ. ನಾನು ಅವಳು ರಿಜೆಕ್ಟ್ ಮಾಡ್ಬಿಟ್ಟಿದ್ದೀನಿ ಅಷ್ಟೇ. ನೀವು ಈಚೆ ಬನ್ರಿ, ಈಗ ಬಂದ್ ಬೇಕಾದ್ರೆ ಕಲ್ತ್ಕೊಳ್ರಿ ಅಂತ ಈ ಬೀಳೋದಕ್ಕೂ ಮತ್ತೆ ನಾಶ ಆಗೋದಕ್ಕೂ ಮಧ್ಯದಲ್ಲಿ ಈ ಕೆಲಸ ನಡೀತಾರ, ನಮ್ಮನ್ನ ಕರೀತಾರ. ಅರ್ಥ ಆಗ್ತಿದೆಯಲ್ವಾ? ಅದರಿಂದ ದೇವ್ರ ಏನ್ ಮಾಡಿದ್ರೆ, ಕಂಪ್ಲೀಟ್ ಆಗಿ ಬಾಬೆಲ್ನ ತಿರಸ್ಕಾರ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ ಅಲ್ವಾ? ಸಾಕಾಗಿ ಬರುವಂತ ಸಮಯದಲ್ಲಿ ನೋಡಿ, ಅದನ್ನೇ ಮುಂದಿನ ಒಂದು ಪಾಠದಲ್ಲಿ ಅದನ್ನ ಹೇಳ್ತಾ ಇದ್ರೆ 1978ರಲ್ಲಿ ತಿರಸ್ಕರಣೆ ಆಗಿರುವಂತ ವಿಷಯ ನಮ್ಗೆ ಸ್ಪಷ್ಟ ಗೊತ್ತಾಗ್ತದೆ. ಸೊ ಓಕೆ, ಇದನ್ನ ನಾವು ಏನ್ ಮಾಡೋಣ, ದೇವ್ರ ಚಿತ್ತವಾದ್ರೆ ಬರುವಂತ ಒಂದು ವಾರದಲ್ಲಿ ನೋಡೋಣ. ಸೊ ದೇವರು ಇವತ್ತಿನ ಆ ಪಾಠವನ್ನು ಆಶೀರ್ವದಿಸಲಿ. ಆಮೇಲೆ ಸೊ ಏನಾದ್ರು ಪಾಠದಲ್ಲಿ ಅನುಗುಣವಾಗಿ ಏನಾದ್ರು ಪ್ರಶ್ನೆಗಳಿದೆಯಾ, ಕೇಳ್ಬೇಕಾಗಿದೆ, ಏನಾದ್ರು ಕೇಳಂಗಿದ್ರೆ ಕೇಳ್ಬೋದು. ಇಲ್ಲಾಂದ್ರೆ ನಾವೇನ್ ಮಾಡೋಣ, ಪಾಠವನ್ನ ಮನ್ನವನ್ನ ಓದಿ ಇವತ್ತಿನ ಪಾಠವನ್ನು ಅಂತ್ಯ ಮಾಡೋಣ. ಓದ್ತೀರಾ ಇವತ್ತಿನ ಮನ್ನ? ಸಾರಿ, ಮನ್ನ ಅಂತೀನಿ, ರಾತ್ರಿ ಗೀತೆಗಳು, ಕ್ಷಮಿಸಿ, ರಾತ್ರಿ ಗೀತೆಗಳು. ಎಸ್, ಯಾರಾದ್ರೂ ಮುಂದೆ ಬಂದು ದಯವಿಟ್ಟು ಓದಿ. ಫೆಬ್ರವರಿ 4. ನಮ್ಮ ಸಂಗಡ ನೀನು ಬಾ, ನಾವು ನಿನಗೆ ಒಳ್ಳೆಯದನ್ನು ಮಾಡುವೆವು. ಕರ್ತನು ಇಸ್ರಾಯೇಲರನ್ನು ಕುರಿತು ಒಳ್ಳೆಯದನ್ನು ಮಾಡಿ ಹೇಳಿದ್ದಾನೆ. ಅರಣ್ಯಕಾಂಡ 10:29. ಯಾರೆಲ್ಲ ನಮ್ಮೊಂದಿಗೆ ಬರುತ್ತಾರೋ ಅವರೆಲ್ಲರೂ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಮತ್ತು ಯಾರನ್ನಾದರೂ ಹಾಗೆ ಬರುವುದಕ್ಕೆ ಪ್ರೇರೇಪಿಸುವಾಗ ನಾವು ಸಹ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಏಕೆಂದರೆ ನಮ್ಮ ಸ್ವಂತ ನಂಬಿಕೆ ಉತ್ತೇಜನಗೊಳ್ಳುತ್ತದೆ ಮತ್ತು ನಾವು ಸಹ ಕರ್ತನಿಗೆ ವಿಧೇಯರಾಗಿರುತ್ತೇವೆ. ಏಕೆಂದರೆ ಕರ್ತನು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆಂದು ನಾವು ಇತರರಿಗೆ ಹೇಳಿದ ಮೇಲೆ ಸ್ವತಃ ನಾವೇ ಆ ಒಳ್ಳೆಯ ಅನುಭವವನ್ನು ರುಚಿ ನೋಡುತ್ತೇವೆ. ಮತ್ತು ಕರ್ತನ ಕೈಯಿಂದ ಪ್ರತಿದಿನ ನಾವು ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದು ನಮಗೆ ಮನವರಿಕೆ ಆಗುವುದಲ್ವೇ? ಮತ್ತು ಒಂದು ವೇಳೆ ಅವರು ನಮ್ಮೊಂದಿಗೆ ಬಂದರೆ ನಾವು ಒಂದು ವಿಷಯವನ್ನು ಅವರಿಗೆ ಸಲಹೆ ನೀಡಿ ಅದರಿಂದ ಆಶೀರ್ವಾದ ಉಂಟಾಗುತ್ತದೆ ಎಂದು ನಾವು ವಾಗ್ದಾನ ಮಾಡಿದ ಮೇಲೆ ಅದು ನಮ್ಮನ್ನು ಗುಣಗುಟ್ಟದಂತೆ ಹಾಗೂ ದೂರು ಹೇಳದಂತೆ ಕಾಪಾಡುತ್ತದೆ. ಮತ್ತು ಕರ್ತನಿಂದ ಯಾವಾಗಲೂ ನಾವು ಒಳ್ಳೆಯದನ್ನೇ ಪಡೆದುಕೊಳ್ಳುತ್ತೇವೆ ಎಂಬುದು ವ್ಯಕ್ತವಾಗುತ್ತದೆ. ನಾವು ಆತ್ಮಿಕ ಇಸ್ರಾಯೇಲರಂತೆ ಮೋಶೆಯ ಉದಾಹರಣೆಯನ್ನು ಯಾರೆಲ್ಲ ನಮ್ಮ ವಿಜ್ಞಾಪನೆಗೆ ಪ್ರಭಾವಿತರಾಗಿ ನಮ್ಮ ಬಳಿ ಬರುತ್ತಾರೋ ಅವರಿಗೆ ಕರ್ತನ ವಾಗ್ದಾನಗಳನ್ನು ಹೇಳುತ್ತೇವೆ ಮತ್ತು ಅದೇ ನಂಬಿಕೆಯನ್ನು ನಾವು ಸಹ ತೋರಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಸ್ಥಳಪಿತ ಸರಸರೇ, ನಮ್ಮ ಸಂಗಡ ನೀನು ಬಾ, ನಾವು ನಿನಗೆ ಒಳ್ಳೆಯದನ್ನು ಮಾಡುವೆವು. ಕರ್ತನು ಇಸ್ರಾಯೇಲರನ್ನು ಕುರಿತು ಒಳ್ಳೆಯದನ್ನು ಹೇಳಿದ್ದಾನೆ. ಅರಣ್ಯಕಾಂಡ 10ನೇ ಅಧ್ಯಾಯ 29ನೇ ವಾಕ್ಯ. ಖಂಡಿತವಾಗ್ಲೂ ಒಂದು ಸುಂದರವಾದಂತ ಒಂದು ಮಾಹಿತಿ ಇಲ್ಲಿ. ಖಂಡಿತವಾಗ್ಲೂ ದೇವರ ಬಳಿಗೆ ನಾವು ಬಂದಿದ್ದೀವಿ, ದೇವರ ವಿಷಯಗಳನ್ನ ನೋಡ್ತಿದ್ವಿ, ನಮ್ಮ ಬಗ್ಗೆ ಇಟ್ಟಿರುವಂತ ದೇವರ ಆಶೀರ್ವಾದಗಳನ್ನ ನೋಡ್ತಾ ಇದೀವಿ. ಅದರಿಂದ ಎಷ್ಟೋ ವಿಷಯಗಳು ನಮ್ಗೆ ದೇವರು ಆಶೀರ್ವಾದನ ಕೊಡ್ತಾ ಇರ್ಬೇಕಾದ್ರೆ ಬೇರೆ ವಿಷಯಗಳನ್ನ ಗುಣಗುಟ್ಟೋದು ಬೇಡ, ಲೋಕದ ಕುರಿತಾಗಿ ಗುಣಗುಟ್ಟೋದು ಬೇಡ. ಸೊ ಆ ಆತ್ಮಿಕ ಆಶೀರ್ವಾದಗಳನ್ನ ಜಸ್ಟ್ ನೋಡೋಣ, ಅದನ್ನ ದೃಷ್ಟಿಸಿ ನೋಡೋಣ. ಅದರಲ್ಲಿ ದೇವ್ರು ನಮ್ಗೆ ಕೊಟ್ಟಿರುವಂತ ಒಂದು ಉನ್ನತವಾದಂತ ಬ್ಲೆಸ್ಸಿಂಗ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ ಅಲ್ವಾ? ಸರಿದ ದೇವ್ರ ಮಕ್ಳು ಇದನ್ನ ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಈ ಒಂದು ಕೂಟನ ಅಂತ್ಯ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ರವಿ ಬ್ರದರ್ ಎಲ್ಲ ಬಿಟ್ರು ಇದ್ರಲ್ಲ ಇಷ್ಟೊತ್ತು. ಓಕೆ, ಮಾಡ್ತೀನಿ ನಿಮಿಷ. ಮಾಡ್ತೀರಾ? ಓಕೆ, ರೈಟ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನು ಸರ್ವಶಕ್ತನು ನೀತಿವಂತನು ಸೃಷ್ಟಿಕರ್ತನೂ ಆಗಿರುವ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುತ್ತೇವೆ. ತಂದೆ ದೇವರೇ, ಉದಯ ಕಾಲದಿಂದ ಇದುವರೆಗೂ ನಮ್ಮನ್ನು ನಾನಾ ಕೆಲಸ ಕಾರ್ಯಗಳಲ್ಲಿ ಪ್ರಯಾಣದಲ್ಲಿ ಅಪ್ಪ ನಮ್ಮನ್ನು ಕಾಪಾಡಿದ್ದು ಮಾತ್ರವಲ್ಲ ದೇವರೇ, ಸಂಜೆ ವೇಳೆಯಲ್ಲಿ ಎಲ್ಲ ಸಹೋದರ ಸಹೋದರಿಗಳನ್ನು ಒಟ್ಟಾಗಿ ಸೇರಿಸಿ ಅಪ್ಪ ನಿನ್ನ ರಾಜ್ಯವು ಬರಲಿ ಎಂಬ ವಿಷಯವಾಗಿ ಅನೇಕ ಸತ್ಯಗಳನ್ನ ಸಹೋದರ ಮುಖಾಂತರವಾಗಿ ನಾವು ಕೇಳಲಿಕ್ಕೆ ಅಪ್ಪ ನಾವು ಕಲೀಲಿಕ್ಕೆ ನೀವು ಕೊಟ್ಟಂತ ಒಂದು ಅಮೂಲ್ಯವಾದ ಜ್ಞಾನಕ್ಕಾಗಿ ವಾಕ್ಯಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಎಲ್ಲೇ ಇದ್ದಂತ ನಮ್ಮನ್ನ ಸ್ವಾಮಿ ಕಾಡೆಣ್ಣೆ ಮರದ ಕೊಂಬೆಗಳನ್ನ ದೇವರೇ ಅಪ್ಪ ನಿನ್ನ ಮರದಕ್ಕೆ ನಮ್ಮನ್ನ ಒಂದು ಸೇರಿಸಿ ಆ ಫಲಗಳನ್ನು ಆ ಕಾಯಿ ಬಿಡುತ್ತಿರುವಂತ ನೀವು ನಿರೀಕ್ಷಿಸ್ತಿರುವಂತ ದೇವರೇ, ನಾವು ಅವುಗಳನ್ನ ನಾವು ಫಲಗಳನ್ನು ಬಿಡುವ ಹಾಗೆ ನಮ್ಮನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸ್ರಿ. ಲೋಕದಲ್ಲಿ ಎಲ್ಲವನ್ನೂ ಕೂಡ ದೇವರೇ ಅಪ್ಪ ನೀವು ಬಲ್ಲಾತನಾಗಿದ್ದಿ, ನಾವು ಕೂಡ ಅಸತ್ಯದಲ್ಲಿ ಇರದೆ ಸತ್ಯದಲ್ಲಿ ಬಂದು ನಿಮಗೆ ಮೆಚ್ಚಿ ಮಕ್ಕಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ನಮ್ಮ ಎಲ್ಲ ಬಲಹೀನತೆಗಳನ್ನ ದೇವರೇ ತೆಗೆದು ಹಾಕಿ ಅಪ್ಪ ನಿಮ್ಮ ಕೃಪೆಯಿಂದ ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಈ ಕೂಟದ ಆರಂಭದಿಂದ ಹಿಡಿದು ಕೊನೆಯ ತನಕ ರಿಚರ್ಡ್ ಬ್ರದರ್ ಮುಖಾಂತರವಾಗಿ ಅವ್ರ ಕುಟುಂಬದ ಮುಖಾಂತರವಾಗಿ ಇದ್ದು ವಾಕ್ಯಗಳನ್ನು ಹೇಳಿಕೊಡುವಂತೆ ಅವರಿಗೂ ಕೂಡ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಇದುವರೆಗೆ ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ಒಡೆಯನು ರಕ್ಷಕನು ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. Thank you, brother. brother. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ನಮಸ್ತೆ, ಟೀಚರ್ ನಮಸ್ತೆ, ಥ್ಯಾಂಕ್ ಯು. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಎಲ್ಲ ಸಹೋದರ ಸಹೋದರ ನಮಸ್ತೆ. ನಮಸ್ತೆ ಮೋಹನ್ ಬ್ರದರ್, ಆನಂದ್ ಬ್ರದರ್. ಗುಡ್ ನೈಟ್ ಬ್ರದರ್. ನಮಸ್ತೆ ಕಾರ್ತಿಕ್ Night, ಬ್ರದರ್. brother. Namaste, brother. Good night. ಬ್ರದರ್ ಗುಡ್ ನೈಟ್. ಗುಡ್ ನೈಟ್ ಮೋಹನ್ ರಾಜ್ ಬ್ರದರ್. ಗುಡ್ ನೈಟ್. ನಮಸ್ತೆ ಬ್ರದರ್ಸ್ ಸಿಸ್ಟರ್. ಬಾಯ್ ರವಿ ಬ್ರದರ್, ರಶ್ಮಾ ತಂಗಿ, ವೇದಷ್ಟೇ, ಸಾಗರ್ ಬ್ರದರ್, ಎಲ್ಲರಿಗೂ ನಮಸ್ತೆ. ಬಾಯ್. ನಮಸ್ತೆ ಆನಂದ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಬಾಯ್. ಗುಡ್ ನೈಟ್. ನಮಸ್ತೆ ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಎಲ್ಲ ಬ್ರದರ್ಸ್ ನಮಸ್ತೆ. ನಮಸ್ತೆ ರಿಚರ್ಡ್ ಬ್ರದರ್.